ಲವರ್ ಜೊತೆಗೆ ಪತ್ನಿ ಮನೆಯಲ್ಲಿ ಸರಸವಾಡ್ತಾ ಇರುವ ವೇಳೆ ಗಂಡ ಎಂಟ್ರಿ ಕೊಟ್ಟಿದ್ದ. ತನ್ನ ಸರಸ ಸಲ್ಲಾಪವನ್ನ ಗಂಡ ನೋಡ್ದ ಅಂತ ಹೇಳಿ ಹೆಂಡತಿ ತನ್ನ ಪ್ರಿಯಕರನ ಜೊತೆಗೂಡಿ ಗಂಡನನ್ನ ಕೊಲೆ ಮಾಡಿ ಆತನ ದೇಹವನ್ನ ಪೀಸ್ ಪೀಸ್ ಮಾಡಿ ಚರಂಡಿಗೆ ಎಸೆದಿದ್ದಾಳೆ. ನವೆಂಬರ್ 17ರ ರಾತ್ರಿ ಉತ್ತರ ಪ್ರದೇಶದ ಚಂದೌಜಿಯಲ್ಲಿ ಈ ಘಟನೆ ನಡೆದಿದ್ದು, ಕೊಲೆಯಾದ ವ್ಯಕ್ತಿಗೆ 32 ವರ್ಷ. ಆತನ ಹೆಸರು ರಾಹುಲ್ ಕುಮಾರ್. ಆತನ ಪತ್ನಿ ರೂಬಿ ಮತ್ತು ಆಕೆಯ ಪ್ರಿಯಕರ ಗೌರವ್ ಕೊಲೆ ಮಾಡಿದ ಆರೋಪಿಗಳು ರಾಹುಲ್ಗೆ ಕಬ್ಬಿಣದ ರಾಡ್ನಿಂದ ಹೊಡೆದು ನಂತರ ಆತ ಮೃತಪಟ್ಟಿದ್ದಾನೆ. ನಂತರ ಕಟಿಂಗ್ ಮೆಷಿನ್ ತಂದು ದೇಹವನ್ನ ತುಂಡುಗಳಾಗಿ ಕತ್ತರಿಸಿ ಗ್ರೈಂಡರ್ಗೆ ಹಾಕಿ ದೇಹದ ಒಂದು ಭಾಗವನ್ನ ಚರಂಡಿಗೆ ಎಸೆದಿದ್ದಾರೆ. ಉಳಿದ ಭಾಗಗಳನ್ನ ರಾಜ್ಘಾಟ್ಗೆ ತೆಗೆದುಕೊಂಡು ಹೋಗಿ ಗಂಗಾ ನದಿಗೆ ಬೆಸಾಕಿದ್ದಾರೆ. ನಂತರ ನವೆಂಬರ್ 18ರಂದು ತನ್ನ ಪತಿ ನಾಪತ್ತೆಯಾಗಿದ್ದಾರೆ ಅಂತ ಹೇಳಿ ಪತ್ನಿ ಹೋಗಿ ದೂರು ಕೊಡ್ತಾಳೆ. ಡಿಸೆಂಬರ್ 15ರಂದು ಈದ್ಗಾ ಪ್ರದೇಶದ ಬಳಿಯ ಚರಂಡಿಯಿಂದ ವಿಕೃತ ರೀತಿಯ ಮೃತದೇಹವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ತಲೆ, ಕೈ ಮತ್ತು ಕಾಲು ಇಲ್ಲದ ಮೃತದೇಹ ಪತ್ತೆಯಾಗಿದೆ. ಬಳಿಕ ಮರಣೋತ್ತರ ಪರೀಕ್ಷೆಯನ್ನ ನಡೆಸಲಾಗಿದ್ದು DNA ಮಾದರಿಗಳನ್ನ ಸಂಗ್ರಹಿಸಲಾಯಿತು. ಹೆಚ್ಚಿನ ತನಿಖೆಯ ವೇಳೆ ಪತ್ನಿ ರೂಬಿ ಕೊಲೆಯಲ್ಲಿ ಭಾಗಿಯಾಗಿರುವ ಶಂಕೆ ಪೊಲೀಸರಿಗೆ ವ್ಯಕ್ತವಾಗುತ್ತೆ. ಇನ್ನು ವಿಚಾರಣೆಯ ವೇಳೆ ಅಕ್ರಮ ಸಂಬಂಧದಲ್ಲಿ ಸಿಕ್ಕಿಬಿದ್ದ ನಂತರ ಪ್ರಿಯಕರ ಗೌರವ್ ಸಹಾಯದಿಂದ ಪತಿಯನ್ನ ಕೊಂದಿರುವುದಾಗಿ ಪತ್ನಿ ಒಪ್ಪಿಕೊಂಡಿದ್ದಾಳೆ. ಮೃತದೇಹವನ್ನ ಕತ್ತರಿಸಲು ಬಳಸಿದ ಗ್ರೈಂಡರ್, ಕಬ್ಬಿಣದ ರಾಡ್ ಮತ್ತು ಹಲ್ಲೆಗೆ ಬಳಸಿದ ಇತರ ಉಪಕರಣಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ.